ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಮಾಡಿದ್ರು. ನಾನು 7-8 ದಿವಸ ನನ್ನ ಬೇರೆ ಕೆಲಸ ಇತ್ತು ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಫೋನ್ ಬಂತು. ನನಗೆ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭೇಟಿ ಮಾಡಲಿಕ್ಕೆ ಹೇಳಿದ್ರು. ಒಂದು ಅರುಣ್ ಸಿಂಗೂರ್, ಎರಡನೇದು ರಾಧಾ ಮೋಹನ್ ಅಗರ್ವಾಲ್ ಅಂತ ಹೇಳಿ ಇಬ್ಬರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳನ್ನ ಭೇಟಿ ಮಾಡ್ತಾ ಇದ್ರು. ಇಬ್ಬರು ನಾನು ಭೇಟಿ ಆಗಿದೆ. ಕರ್ನಾಟಕದ ಒಟ್ಟು ಪರಿಸ್ಥಿತಿ, ಇಲ್ಲಿಯ ಅಡ್ಜಸ್ಟ್ಮೆಂಟ್ ರಾಜಕಾರಣ, ಇಲ್ಲಿಯ ಕ್ಯಾಪಿಟಲ್ ವ್ಯವಸ್ಥೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟೆ. ಅಲ್ಲಿಂದ ಮೊನ್ನೆ ಮಧ್ಯಾಹ್ನ 1:20 ನಮ್ಮ ದೇಶದ ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ನಡ್ಡಾ ಇಬ್ಬರು ಶ್ರೀ ಅಮಿತ್ ಶಾ ಮನೆಯಲ್ಲಿ ಸುಮಾರು 25 ನಿಮಿಷ ಚರ್ಚೆ ಮಾಡಿ ಎಲ್ಲ ರೀತಿಯ ಮಾಹಿತಿಯನ್ನು ನನ್ನ ಕಡೆ ತಗೊಂಡಿದ್ದಾರೆ. ಅವರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕರ್ನಾಟಕದ ಪರಿಸ್ಥಿತಿಯಲ್ಲಿ ಕೊಟ್ಟಿದ್ದೇನೆ. ಯಾವುದೇ ರೀತಿಯಿಂದ ನೀವು ನಾಳೆ ಸುಮ್ಮನೆ ತೀವ್ರ ತರಾಗಿ ತೆಗೆದುಕೊಂಡು ಎಚ್ಚರ ಎಂದರು, ಗಂಭೀರ ಎಚ್ಚರಿಕೆ ಮುಖ್ಯವಾಗಿ ಈ ರೀತಿ ನಡೆಯೋದಿಲ್ಲ ಸುಮ್ಮನೆ ಯೂಟ್ಯೂಬ್ದಾಗ ಆಗಿಲ್ಲ. ಅತ್ಯಂತ ಗೌರವಯುತವಾಗಿ ನಂದೆಲ್ಲ ಮಾತು ಕೇಳಿದ್ದಾರೆ. ನಾ ಏನು ಹೇಳಬೇಕು ಅವ್ರಿಗೆ ಹೇಳಿದ್ದೇನೆ. ಅವ್ರು ಎಲ್ಲ ರೀತಿ ಕನ್ವಿನ್ಸ್ ಆಗಿದ್ದಾರೆ. ಭಾಳ ಅವ್ರು ಹೇಳಿದ್ರು, ಆಯ್ತು ಏನಾಗಿದೆ ನಿಮ್ಮ ಬಗ್ಗೆ ಗೌರವ ಇದೆ. ಇನ್ನೊಂದು ಭಾಳ ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ. ಯಾಕಂದ್ರೆ ಕೆಲವೊಂದು ಈ ವಿಜಯನಗರ ಜಾಲತಾಣಗಳಲ್ಲಿ ಯಾವಾಗಲೂ ಆಗ್ತಿರ್ತಾರೆ. ಏನಪ್ಪಾ ಅಂದ್ರೆ ಯಡಿಯೂರಪ್ಪನವರಿಗೆ ಯತ್ನಾಳವ್ರನ್ನ ಬಿಜೆಪಿ ಕರ್ಕೊಂಡ್ಬಂದು ಟಿಕೆಟ್ ಕೊಡ್ತೀವಿ, ಅವ್ರು ಉದಾಹರಣೆ ಅಂತ ಹಾಕ್ತಾರೆ. ನಾನು ಮೊನ್ನೆ ದಿಲ್ಲಿ ಭೇಟಿಗೆ ಹೋದಾಗ ಬಹಳ ಸ್ಪಷ್ಟವಾಗಿ ಕೇಂದ್ರ ನಾಯಕರು ಹೇಳಿದ್ರು, ಯಡಿಯೂರಪ್ಪನವರು ಸದಾನಂದ ಹೇಳಿದ್ರು, ನಾನು ಯತ್ನಾಳ್ ಹೋಗಬೇಡ ಅಂದಿದ್ದೆ, ತಗೊಂಡ್ರೆ ಯಡಿಯೂರಪ್ಪನವ್ರು ನಾನು ತಗೊಂಡಿದ್ದಲ್ಲ. ಕರ್ನಾಟಕದ ಯಾವ ಬಿಜೆಪಿ ನಾಯಕರು ನಾನು ಬಿಜೆಪಿ ವಾಪಸ್ ತಗೊಂಡಿದ್ದಲ್ಲ. ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಂತ ಶ್ರೀ ಅಮಿತ್ ಶಾ ನಾನು MLC ಇದ್ದಾಗ ದಿಲ್ಲಿಗೆ ನಾನು ಕಳಿಸಿ ಬಿಜೆಪಿ ಕಾರ್ಯಾಲಯದಲ್ಲಿ ನನ್ನ ಜೊತೆ ಮಾತಾಡಿ ಬಿಜೆಪಿಗೆ ಸೇರ್ಬೇಕಂತ ಹೇಳಿ ನಾನು MLC ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿದ ವಿಜಯಪುರ ನಗರ ಟಿಕೆಟ್ ಕೊಡ್ತೀನಿ. ಇದರಲ್ಲಿ ಯಡಿಯೂರಪ್ಪನವರು ಮತ್ತು ಕೆಲವೊಂದು ಮಂದಿ ನನ್ನನ್ನು ತಗೋದಕ್ಕೆ ಭಾರಿ ವಿರೋಧ ಮಾಡಿದ್ದಾರೆ ಮತ್ತು ಭಾಳ ಸ್ಪಷ್ಟವಾಗಿ ನಾನು ಗೊತ್ತಾಗಿದೆ. ಅಂದ್ರೆ ಇದರ ಅರ್ಥ ಯಡಿಯೂರಪ್ಪನವರು ನನ್ನ ಬಿಜೆಪಿ ಕುಟುಂಬದೊಳಗೆ ಯಾವುದೋ ಪಾತ್ರ ಅವರು ವಿರೋಧ ಮಾಡಿದ್ದಾರೆ, ಸ್ಪಷ್ಟವಾಗಿ ವಿರೋಧ ಮಾಡಿದ್ದಾರೆ ಅಂತ ರಾಷ್ಟ್ರೀಯ ನಾಯಕರು ಒಬ್ಬರು ನನಗೆ ಹೇಳಿದ್ದಾರೆ. ಇದರ ಅರ್ಥ ನಿಮ್ಗೆ ಹೇಳ್ತೀನಿ, ಇದು ಉಪಕಾರ ಅದೇನೂ ಇಲ್ಲ. ಸದಾನಂದ ಗೌಡರು ಒಂದು ಕಿವಿ ಮಾತಾಡ್ತೀನಿ, ನಿಮ್ಮಿಂದ ಯಡಿಯೂರಪ್ಪನಿಂದ ನಾವು ಬಿಜೆಪಿ ಹೋಗಿಲ್ಲ. ನಾನು ಏನಾದರೂ ಅಂದಿದ್ರೆ ಅದೊಂದಿನ ರಾಷ್ಟ್ರೀಯ ಅಧ್ಯಕ್ಷರು ಇಂದಿನ ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಸ್ವತಃ ಜವಾಬ್ದಾರಿ ತಗೊಂಡು ಯತ್ನಾಳ್ ಬಿಜೆಪಿ ಸರ್ಟಿಫಿಕೇಟ್ ಕೊಟ್ಟಾರೆ. ಅದಕ್ಕೆ ನನ್ನ ಎಲ್ಲ ಮಾತು ಕೇಳ್ತಾರೆ. ಇಬ್ಬರು ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಒಂದು ಮಾತು ಹೇಳಿದ್ದಾರೆ. ನಾನು ಎಲ್ಲ ರೀತಿಯಿಂದ ಸಂತೃಪ್ತಿದೆ, ಅವರೆಲ್ಲ ನನ್ನ ಮಾತು ಕೇಳಿದ್ದಾರೆ. ನನಗೇನು ಹೇಳ್ಬೇಕಾಗಿ ಎಲ್ಲ ಹೇಳಿದ್ದಾರೆ. ಭವಿಷ್ಯದಲ್ಲಿ ಏನೇನು ಆಗ್ತದೆ ಅನ್ನೋದು ಲೋಕಸಭೆಗೆ ಮತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಬರಬೇಕು. दूसरे बार मोदी का सरकार ನಮ್ದಿದೆ. ಯಾಕಂದ್ರೆ ನಮ್ಮ ದೇಶ ಉಳಿದಿಲ್ಲ ಮೋದಿಯವರು ಬರಲಿಲ್ಲ ಅಂದ್ರೆ. ಮೋದಿಯವರು ಬರಲಿಲ್ಲ ಅಂದ್ರೆ ಹಿಂದೂಗಳ ದೇಶದಲ್ಲಿ ಜೀವನ ಮಾಡಿಕ್ಕಾಗ. ಯಾಕಂದ್ರೆ ಹಿಂದೂಗಳ ಪರಿಸ್ಥಿತಿ ನೋಡ್ತಿದ್ದಾರೆ. ಕಾಂಗ್ರೆಸ್ ಅಂತ ಪಾಕಿಸ್ತಾನಕ್ಕಿಂತ ಜೋರ್ ಪಾರ್ಟಿ ಅಂತ ಸ್ಥಿತಿಯಲ್ಲಿ ನಾವೆಲ್ಲ ಜಗಳಾಡಲಾರ್ದೆ ಕಚ್ಚಾಡಲಾರ್ದೆ ಸಮಗ್ರವಾಗಿ ಎಲ್ಲ ಹಿಂದೂ ಕಾರ್ಯಕರ್ತರಲ್ಲ, ಇಡೀ ಬಿಜೆಪಿ ಕಾರ್ಯಕರ್ತರು ಸಲ 2024ಕ್ಕೆ 28 ಲೋಕಸಭಾ ಚುನಾವಣೆಗಳಲ್ಲಿ ಎಲ್ಲ ಕ್ಷೇತ್ರಗಳನ್ನು ಗೆದ್ದು ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಮಾಡಬೇಕಂತೆ ನಾವೆಲ್ಲರಿಗೂ ನಿರ್ಣಯ ಮಾಡಿದ್ದೀವಿ. ನನ್ನ ಭೇಟಿ ಅತ್ಯಂತ ಯಶಸ್ವಿಯಾಗಿದೆ. ಯಾವುದೇ ಕ್ರಮಗಳಿಲ್ಲ, ಯಾವುದೇ ಎಚ್ಚರಿಕೆ ಇಲ್ಲ, ಯಾವುದೇ ಕಣ್ಣು ಮಾಡಿ ಮಾತಾಡಿದ್ದಾರೆ ಅಂತ ಹೇಳಿ ಯಾವುದೇ ಮಾಧ್ಯಮ ಹಾಕ್ಬಾರ್ದು. ಹಾಕಲ್ಲ ನೀವು ಸುಳ್ಳು ಹಾಕ್ಲಿಕ್ಕಿದ್ರೆ ಮಾತು ನಾವು ತಿಳ್ಕೊಳ್ತೀವಿ. ಭ್ರಷ್ಟಾಚಾರ ಅಂತೂ ನಾವು ಒಪ್ಪುದಿಲ್ಲ. ನಿಮ್ಗೆ ಆ ಮಾಹಿತಿ ಕೊಟ್ಟು ಮುಚ್ಚಿಡ್ತೀನಿ. 900 ರೂಪಾಯಿ ನಮ್ಗೆ ಬೆಡವೇಜಾರ ಯಾವುದೊಂದು ಇಂಜೆಕ್ಷನ್ ಇರ್ತದೆ ರೆಮಿಡಿಶ್ಯೂರ್ 990 ರೂಪಾಯಿ ಟೆಂಡರ್ ಆಗೈತಿ. ಒಂದು 8 ತೊಗೊಂಡ್ರೆ
1350 ರೂಪಾಯಿ. ಒಂದು ಯೂನಿಟ್, ಒಂದು ಕಿಟ್ 1,30,30,000 ರೂಪಾಯಿದಾಗ ಹಿಮಾಚಲ ಪ್ರದೇಶ ಸರ್ಕಾರ ತಗೊಂಡ್ರೆ ಕರ್ನಾಟಕದವ್ರು ಎಷ್ಟು ತಗೊಂಡ ಮುಗಿಸ್ತಂದ್ರೆ 2,90,000. ಅದೇ ಹಿಮಾಚಲ ಸರ್ಕಾರದವರು 5 ವರ್ಷ ಗ್ಯಾರಂಟಿ, ಕರ್ನಾಟಕ ಸರ್ಕಾರ 3 ವರ್ಷದ ಗ್ಯಾರಂಟಿ, ಆದ್ರೆ 2,90,000. ಅದೇ ಸೇಮ್ ಕಂಪ್ನಿ ಇದೆ ಹಿಮಾಚಲದಲ್ಲಿ ಹೋದ್ರೆ 1,30,000 ಇಲ್ಲ. ಬಹಳ ನಾವು ಅದೇನು ಆಯೋಗದ ಬಾಯಾಗ ಮಾಡ್ಯಾರಲ್ಲ ಅವರೊಂದು ಎಲ್ಲ ನೋಡಿ. ಕರೋನಾ ಅಂತಹ ಒಂದು ಮಹಾಮಾರಿ ಒಳಗ ದುಡ್ಡು ತಿಂದ್ರೆ ಅವರೆಲ್ಲ ನಾಶ ಆಗೋದು.